ಟೀಮ್ ಇಂಡಿಯಾದಲ್ಲಿ ಭಾರಿ ಬಿರುಕು. ಮತ್ತೆ ಗೌತಿ ಕೊಹ್ಲಿ ಸಂಘರ್ಷ. ನಾಯಕತ್ವಕ್ಕೂ ಶುರು ಕಿತ್ತಾಟ. ಪುಜಾರ ಬೇಕು ಅಂದಿದ್ರ ಗಂಭೀರ್. ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ, ಯಾವಾಗ್ಲೂ ವಿನ್ನಿಂಗ್ ಡ್ರೆಸ್ಸಿಂಗ್ ರೂಮ್ ಹ್ಯಾಪಿ ಡ್ರೆಸ್ಸಿಂಗ್ ರೂಮ್ ಆಗಿರುತ್ತೆ. ಸ್ನೇಹಿತರೆ, ಇದು ಟೀಮ್ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ಕೋಚ್ ಹುದ್ದೆಗೆ ಏರೋಕ್ಕೂ ಮುನ್ನ ಆಡಿರೋ ಮಾತು. ಅಶ್ವಿನ್ರ ಇಂಟರ್ವ್ಯೂನಲ್ಲಿ ಆ ರೀತಿ ಹೇಳಿದ್ರು. ಆದ್ರೆ ಬಹುಶಃ ಕೇವಲ 6 ತಿಂಗಳಲ್ಲಿ ತಾವು ಹೇಳಿದ ಮಾತು ನಿಜವಾಗಿ ಇವರಿಗೆ ಎದುರಾಗುತ್ತೆ ಅನ್ನೋದನ್ನ ಗಂಭೀರ್ ಊಹೆ ಮಾಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಮೆಲ್ಬರ್ನ್ ಟೆಸ್ಟ್ ಮುಗಿದು ಇನ್ನು 2 ದಿನ ಆಗಿಲ್ಲ, ಅಷ್ಟರಲ್ಲಿ ಟೀಮ್ ಇಂಡಿಯಾದಲ್ಲಿ ಭಾರಿ ಆಂತರಿಕ ಸಂಘರ್ಷ ಶುರುವಾಗಿದೆ ಅನ್ನೋ ವರದಿ ಬರ್ತಾ ಇದೆ. ಹೀನಾಯ ಸೋಲಿಂದ ಟೀಮ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನಾಯಕತ್ವಕ್ಕಾಗಿ ಪೈಪೋಟಿ ಆರಂಭ ಆಗಿದೆ ಅನ್ನೋ ಮಾಹಿತಿ ಇದೆ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ನಡೆದ ಮಾತುಕತೆ ಲೀಕ್ ಆಗಿ ಇದೆಲ್ಲ ಗೊತ್ತಾಗಿದೆ. ಹಾಗಿದ್ರೆ ಏನಿದು ಕಲಹ? ಟೀಮ್ ಇಂಡಿಯಾದಲ್ಲಿ ಏನಾಗ್ತಾ ಇದೆ? ಗಂಭೀರ್ ಪುಜಾರ ಬೇಕೇ ಬೇಕು ಅಂತ ಕೇಳಿದ್ಯಾಕೆ? ಬನ್ನಿ, ಭಾರತ ಕ್ರಿಕೆಟ್ ಲೋಕದ ಈ ಅಂತರ್ ಯುದ್ಧದ ಸನ್ನಿವೇಶವನ್ನ ನಾವು ತಿಳ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ಅತಿ ಆಯ್ತು ನಿಮ್ದು ರೊಚ್ಚಿಗೆದ್ದ ಗಂಭೀರ. ಮತ್ತೆ ಶುರುವಾಯ್ತಾ ಗೌತಿ ಕೊಹ್ಲಿ ಸಂಘರ್ಷ. ಸ್ನೇಹಿತರೆ, ಮೆಲ್ಬರ್ನ್ ಸೋಲು ಭಾರತದ ಕ್ರಿಕೆಟ್ ವ್ಯವಸ್ಥೆಯ ಕೆನ್ನೆಗೆ ಪಟಾರ್ ಅಂತ ಹೊಡೆದು ಎಚ್ಚರಿಸಿದ ಪಂದ್ಯ. ಬಾರ್ಡರ್ ಗವಾಸ್ಕರ್ ಟ್ರೋಫಿ, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್, ಆಸ್ಟ್ರೇಲಿಯಾ ವಿರುದ್ಧ ಅಜೇಯ ದಾಖಲೆ, ಹೀಗೆ ಎಲ್ಲವೂ ಪಣಕ್ಕಿಡಲಾಗಿದ್ದ ಮ್ಯಾಚ್ ಇದು. ಆದರೆ ಇಂಥ ಇಂಪಾರ್ಟೆಂಟ್ ಗೇಮ್ನಲ್ಲಿ ಭಾರತ ಮಕ್ಕಳಂತೆ ಸೋಲ್ಬಿಡ್ತು. ಕೇವಲ 20 ಓವರಲ್ಲೇ 7 ವಿಕೆಟ್ ಕಳ್ಕೊಳ್ತು. ಒಬ್ಬರು ನೆಟ್ಟಿ ಕ್ರೇಜ್ನಲ್ಲಿ ನಿಲ್ಲಕ್ಕಾಗಲಿಲ್ಲ. ಹೀಗಾಗಿ ಮಾಜಿ ಕ್ರಿಕೆಟಿಗರು, ಕ್ರಿಕೆಟ್ ಅಭಿಮಾನಿಗಳು, ಮಾಧ್ಯಮದವರು ಎಲ್ಲರೂ ಟೀಮನ್ನು ಟೀಕೆ ಮಾಡ್ತಿದ್ದಾರೆ. ಈಗ ಈ ಸೋಲು ಟೀಮ್ ಇಂಡಿಯಾದಲ್ಲಿ ದೊಡ್ಡ ಅಂತರ್ಯುದ್ಧ ಅಥವಾ ಛಿದ್ರ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ ಅಂತ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಇಂಡಿಯನ್ ಎಕ್ಸ್‌ಪ್ರೆಸ್ ಎಕ್ಸ್ಕ್ಲೂಸಿವ್ ಅಂತ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಹೀನಾಯ ಸೋಲಿನಿಂದ ರೊಚ್ಚಿಗೆದ್ದಿರೋ ಕೋಚ್ ಗಂಭೀರ್ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿದೆ. 6 ತಿಂಗಳು ನಿಮ್ಮೆಲ್ಲರಿಗೂ ನಿಮಗೆ ಇಷ್ಟ ಬಂದಂಗೆ ಆಡಕ್ಕೆ ಬಿಟ್ಟೆ, ಆದ್ರೆ ಈಗ ಅತಿಯಾಗಿದೆ, ಆಯ್ತು ಇನ್ನಾಗಲ್ಲ. ನ್ಯಾಚುರಲ್ ಗೇಮ್ ಹೆಸರಲ್ಲಿ ಬಹಳ ಜನ ಏನು ಸ್ಟ್ರಾಟಜಿ ಮಾಡಿರ್ತೀವಿ, ಡಿಸ್ಕಸ್ ಮಾಡ್ಕೊಂಡಿರ್ತೀವಿ ನಾವು ಹಿಂಗೆ ಆಡಬೇಕು ಅಂತ. ಆ ಪ್ಲಾನ್ ಬಿಟ್ಟು ನಿಮಗೆ ಇಷ್ಟ ಬಂದಂಗೆ ಆಡ್ತಾ ಇದ್ದೀರಾ. ಇನ್ಮೇಲೆ ಇದೆಲ್ಲ ಆಗಲ್ಲ, ನಡೆಯಲ್ಲ. ನಮ್ಮ ಪ್ಲಾನ್ಗೆ ತಕ್ಕಂತೆ ಆಡಲಿಲ್ಲ ಅಂದರೆ ಥ್ಯಾಂಕ್ ಯು ಹೇಳಿ ಗೇಟ್ ಪಾಸ್ ಕೊಡಬೇಕಾಗತ್ತೆ ಅಂತ ಬಹಳ ಕಟುವಾಗಿ ವಾರ್ನ್ ಮಾಡಿದ್ದಾರೆ. ಅಂದರೆ ಗೌತಮ್ ಗಂಭೀರ್ ಇಲ್ಲಿ ರಿಷಬ್ ಪಂತ್, ವಿರಾಟ್ ಕೊಹ್ಲಿ ಮತ್ತು ಕ್ಯಾಪ್ಟನ್ ರೋಹಿತ್ ರನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಹೇಳಿರೋ ಥರ ಕಾಣಿಸ್ತಾ ಇದೆ. ಯಾಕಂದರೆ ರಿಷಬ್ ಪಂತ್ 2 ಇನ್ನಿಂಗ್ಸ್ನಲ್ಲಿ ನಿರ್ಣಾಯಕ ಹಂತದಲ್ಲಿ ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆಗಿದ್ರು. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಲ್ಯಾಪ್ ಶಾಟ್ಗೆ ಔಟ್ ಆದರೆ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಟ್ರಾವಿಸ್ ಹೆಡ್ ಬಾಲ್ನ ಪುಲ್ ಮಾಡೋಕೆ ಹೋಗಿ ಕ್ಯಾಚ್ ಕೊಟ್ಟಿದ್ರು. ಕ್ರೂಷಿಯಲ್ ಟೈಮ್ನಲ್ಲಿ ಕೈ ಕೊಟ್ಟಿದ್ರು. ಬಹಳ ಜನ ಇದು ಪಂತ್ರ ನ್ಯಾಚುರಲ್ ಗೇಮ್, ಅವರು ಆಡೋದೇ ಹಿಂಗೆ ಅಂತ ಮಾತನಾಡಿದ್ರು. ಆದರೆ ಅದೇ ರೀತಿ ಕೊಹ್ಲಿ ಕೂಡ ಲಂಚ್ಗೂ ಮುನ್ನ ಕಡೆ ಓವರ್ನಲ್ಲಿ ತಮ್ಮ ನ್ಯಾಚುರಲ್ ಶಾಟ್ ಕವರ್ ಡ್ರೈವ್ ಹೊಡೆಯೋಕೆ ಹೋಗಿ ಔಟ್ ಆಗಿದ್ರು. ಕ್ಯಾಪ್ಟನ್ ರೋಹಿತ್ ಕೂಡ ಅಗ್ರೆಸಿವ್ ಶಾಟ್ಗೆ ವಿಕೆಟ್ ಒಪ್ಪಿಸಿದ್ರು. ಹೀಗಾಗಿ ಗಂಭೀರ್ ಸಿಚುವೇಶನ್ಗೆ ತಕ್ಕಂತೆ ಆಡೋದು ಬಿಟ್ಟು ನ್ಯಾಚುರಲ್ ಗೇಮ್ ಹೆಸರಲ್ಲಿ ಟೀಮ್ ಬಲಿ ಕೊಟ್ಟಿದ್ದೀರಾ. ಇನ್ನು ಮುಂದೆ ಟೀಮ್ನ ಸ್ಟ್ರಾಟಜಿಗೆ ತಕ್ಕಂತೆ ಆಡಬೇಕು, ಇಲ್ಲಾಂದ್ರೆ ಮುಲಾಜಿಲ್ಲದೆ ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕೆಲವರು ಬಹಳ ದಿನಗಳಿಂದ ಕಳಪೆ ಪ್ರದರ್ಶನ ತೋರ್ತಾ ಇದ್ದೀರಾ, ಬಾಂಗ್ಲಾ ಸೀರೀಸ್ನಿಂದಲೂ ಫಾರ್ಮ್ನಲ್ಲಿಲ್ಲ ಅಂತ ಮತ್ತೆ ಸೀನಿಯರ್ ಆಟಗಾರರಾದ ರೋಹಿತ್ ಕೊಹ್ಲಿನ ಟೀಕಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಟೀಮ್ನಲ್ಲಿ ಭಾರಿ ಕ್ಷೋಭೆಯ ವಾತಾವರಣ ನಿರ್ಮಾಣ ಆಗಿದೆ. ಅದರಲ್ಲೂ ಕೊಹ್ಲಿ ಮತ್ತು ಗಂಭೀರ್ ನಡುವೆ ಎಂತಹ ಸಂಬಂಧ ಇದೆ ಅನ್ನೋದು ಹಿಸ್ಟ್ರಿ ಹೇಗಿದೆ ಅಂತ ಎಲ್ರಿಗೂ ಗೊತ್ತಿರೋದು. ಹೀಗಾಗಿ ಇದೆಲ್ಲಿ ಮುಂದೆ ದೊಡ್ಡ ಪ್ರಮಾಣದ ವಿಸ್ಫೋಟಕ್ಕೆ ಕಾರಣ ಆಗುತ್ತೆ ಅನ್ನೋ ಆತಂಕ ಮೂಡಿಸಿದೆ. ಕೇವಲ ಇಷ್ಟೇ ಅಲ್ಲ, ಟೀಮ್ನಲ್ಲಿ ಕ್ಯಾಪ್ಟನ್ಸಿಗಾಗಿ ಆಸ್ಟ್ರೇಲಿಯಾ ಸರಣಿ ಶುರುವಾಗೋಕ್ಕೂ ಮುನ್ನವೇ ಪೈಪೋಟಿ ಶುರುವಾಗಿತ್ತು ಅಂತ ಹೇಳಲಾಗ್ತಿದೆ. ನಾಯಕತ್ವಕ್ಕೂ ಶುರು ಕಿತ್ತಾಟ. ಟೆಂಪ್ರರಿ ಕ್ಯಾಪ್ಟನ್ ಆಗ್ತೀನಿ ಮಿಸ್ಟರ್ ಫಿಕ್ಸಿಟ್. ಸ್ನೇಹಿತರೆ, ಯಾವುದೇ ತಂಡ ಟ್ರಾನ್ಸಿಷನ್ ಹಂತದಲ್ಲಿದ್ದಾಗ ಸಹಜವಾಗಿ ಅಲ್ಲಿ ಕ್ಯಾಪ್ಟನ್ಸಿಗೆ ಪೈಪೋಟಿ ಶುರುವಾಗುತ್ತೆ. ಕೆಲವೊಮ್ಮೆ ತಂಡಕ್ಕೆ ನೆಗೆಟಿವ್ ಆಗುತ್ತೆ. ಇದು ಈಗ ಟೀಮ್ ಇಂಡಿಯಾದಲ್ಲೂ ಅಂತಹ ಸ್ಪರ್ಧೆ ಶುರುವಾಗಿದೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡಿದೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಫಸ್ಟ್ ಮ್ಯಾಚ್ಗೆ ಇರಲಿಲ್ಲ. ಮಗುವಿನ ನಿರೀಕ್ಷೆಯಲ್ಲಿ ಆಸ್ಟ್ರೇಲಿಯಾಗೆ ಲೇಟ್ ಆಗಿ ಬಂದರು ಅವರು. ಹೀಗಾಗಿ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋ ಚರ್ಚೆ ಶುರುವಾದಾಗ ಇಬ್ಬರು ಯುವ ಆಟಗಾರರು ನಾನು ಕ್ಯಾಪ್ಟನ್ ಆಗ್ತೀನಿ ಅಂತ ಟವಲ್ ಹಾಕಿದ್ರು. ಈ ಸೀರೀಸ್ನಲ್ಲಿ ಟೀಮ್ ಗೆಲ್ಲಿಸೋ ಜವಾಬ್ದಾರಿ ನಮ್ಮದೇ ಅಂತ ಹೇಳ್ಕೊಂಡು ತಿರುಗಾಡಿದ್ರು ಅಂತ ಹೇಳಲಾಗ್ತಿದೆ. ಆದರೆ ಇದೇ ವೇಳೆ ಮತ್ತೊಬ್ಬ ಸೀನಿಯರ್ ಪ್ಲೇಯರ್ ಈ ಯುವ ಆಟಗಾರರು ನಾಯಕತ್ವಕ್ಕೆ ಇನ್ನೂ ರೆಡಿ ಆಗಿಲ್ಲ. ಹೀಗಾಗಿ ಅಲ್ಲಿವರೆಗೆ ನಾನು ಟೆಂಪ್ರರಿ ಕ್ಯಾಪ್ಟನ್ ನಾನು ಆಗ್ತೀನಿ ಅಂತ ಹೇಳಿ ಮುಂದೆ ಬಂದರು. ತಮ್ಮನ್ನು ತಾವು ಮಿಸ್ಟರ್ ಫಿಕ್ಸಿಟ್ ಅಂದರೆ ಎಲ್ಲದಕ್ಕೂ ನಾನೇ ಸೊಲ್ಯೂಷನ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದ್ರು ಆ ಸೀನಿಯರ್ ಆಟಗಾರರು ಅಂತ ಉಲ್ಲೇಖ ಮಾಡಲಾಗಿದೆ. ಅಂದರೆ ಏನೇ ಪ್ರಾಬ್ಲಮ್ ಬಂದರೂ ನಾನು ಸರಿ ಮಾಡ್ತೀನಿ ಅನ್ನೋ ಥರದಲ್ಲಿ ಮಾತನಾಡಿದ್ರು ಅಂತ ಹೇಳಲಾಗಿದೆ. ಆದರೆ ಇಲ್ಲಿ ಕ್ಯಾಪ್ಟನ್ಸಿ ಕೇಳಿದ ಆ ಯುವ ಆಟಗಾರರು ಯಾರು?
ಆಮೇಲೆ ಟೆಂಪ್ರರಿ ಕ್ಯಾಪ್ಟನ್ ಆಗ್ತೀನಿ ಅಂತ ಹೇಳಿದ ಮಿಸ್ಟರ್ ಫಿಕ್ಸಿಟ್ ಯಾರು ಅಂತ ಸ್ಪಷ್ಟವಾಗಿಲ್ಲ. ಬಟ್ ರಿಷಬ್ ಪಂತ್ ಮತ್ತು ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗೋಕೆ ಆಸಕ್ತಿ ತೋರಿದ ಯುವ ಆಟಗಾರರಿರಬಹುದು. ಆಗ KL ರಾಹುಲ್ ನಾನು ಮಿಸ್ಟರ್ ಫಿಕ್ಸಿಟ್ ಎಲ್ಲದಕ್ಕೂ ನಾನೇ ಸೊಲ್ಯೂಷನ್ ಕೊಡ್ತೀನಿ, ಟೆಂಪ್ರರಿ ಕ್ಯಾಪ್ಟನ್ ನಾನು ಆಗ್ತೀನಿ ಅಂತ ಮುಂದೆ ಬಂದಿರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಯಾಕಂದರೆ ಆ ರೀತಿ ಸೀನಿಯರ್ ಆಟಗಾರರು ಯಂಗ್ಸ್ಟರ್ ಸಿಗಲೇ ಬೇಡ, ಟೆಂಪ್ರರಿಯಾಗಿ ನಾನೇ ಕ್ಯಾಪ್ಟನ್ ಆಗ್ತೀನಿ ಅಂತ ಬರೋಕ್ಕೆ ಬೇರೆ ಯಾರು ಸಾಧ್ಯ, ಅಲ್ಲಿ KL ರಾಹುಲೇ ಬರೋದು. ಹಾಗಾಗಿ ಆ ರೀತಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಪೂಜಾರ ಬೇಕು ಎಂದಿದ್ದ ಗಂಭೀರ್. ಏನೋ ಸ್ನೇಹಿತರೆ, ಚೇತೇಶ್ವರ್ ಪೂಜಾರ ಟೀಮ್ ಇಂಡಿಯಾದ ಆಧಾರ ಸ್ತಂಭ ಆಗಿದ್ದವರು. ದ್ರಾವಿಡ್ ಅವರ ಬಳಿಕ ಆ ರೋಲ್ ನಿಭಾಯಿಸ್ತಾ ಇದ್ದವರು. ಟೆಸ್ಟ್ನಲ್ಲಿ 100ಕ್ಕೂ ಅಧಿಕ ಟೆಸ್ಟ್ ಆಡಿದ್ದಾರೆ. ಕಳೆದ 2 ಬಾರಿ ಭಾರತ ಆಸ್ಟ್ರೇಲಿಯಾದಲ್ಲಿ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಆಗಿದ್ರು. ಟೆಸ್ಟ್ ಸ್ಪೆಷಲಿಸ್ಟ್ ಅವರು. 2019ರಲ್ಲಿ ಒಬ್ಬರೇ 200ಕ್ಕೂ ಅಧಿಕ ಓವರ್ ಫೇಸ್ ಮಾಡಿದ್ರು. 22ರಲ್ಲೂ 150 ಓವರ್ ಫೇಸ್ ಮಾಡಿದ್ರು. ಟಾಪ್ ಆರ್ಡರ್ ಕುಸಿತಾ ಇದ್ರಿಂದ ಕೋಚ್ ಗಂಭೀರ್ ಈ ಸೀರೀಸ್ಗೂ ಮತ್ತೆ ಪೂಜಾರ ಬೇಕು ಅಂತ ಕೇಳಿದ್ರು. ಆದರೆ BCCI ಆಯ್ಕೆ ಸಮಿತಿ ಗಂಭೀರ್ ಮನವಿಯನ್ನ ತುಂಡು ಮಾಡ್ತು, ರಿಜೆಕ್ಟ್ ಮಾಡ್ತು. ಭಾರತ ಪರ್ತ್ ಟೆಸ್ಟ್ನಲ್ಲಿ ಮ್ಯಾಚ್ ಗೆದ್ದ ಮೇಲೂ ಕೂಡ ಗಂಭೀರ್ ಪೂಜಾರ ಬೇಕು ಅಂತ ಮತ್ತೆ ಹೇಳ್ತಾ ಇದ್ರು. ಬಟ್ ವರ್ಕೌಟ್ ಆಗಲಿಲ್ಲ. ಏನೋ ಪರ್ತ್ನಲ್ಲಿ ಹರ್ಷಿತ್ ರಾಣಾ, ವಾಷಿಂಗ್ಟನ್ ಸುಂದರ್ ಆಡಿಸಿದಾಗಲೂ ಕೂಡ ಒಮ್ಮತದ ನಿರ್ಧಾರ ಇರಲಿಲ್ಲ. ಆದರೆ ಇಬ್ಬರು ಚೆನ್ನಾಗಿ ಆಡಿದ್ದಕ್ಕೆ ಅಷ್ಟು ದೊಡ್ಡ ವಿವಾದ ಆಗಲಿಲ್ಲ. ಇದಲ್ಲದೆ ಸಹ ಸಿಬ್ಬಂದಿಗಳ ಆಯ್ಕೆಯಲ್ಲಿ ಗಂಭೀರ್ ನಡ್ಕೊಂಡಿದ್ದು ತಂಡಕ್ಕೆ ಹಾಗೆ BCCIಗೆ ಅಷ್ಟಾಗಿ ಸರಿ ಬಂದಿರಲಿಲ್ಲ ಅಂತ ಹೇಳಲಾಗ್ತಿದೆ. ಅಂದರೆ ಗಂಭೀರ್ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಳ್ತಿದ್ದಾರೆ, ಅದು ಕೂಡ ಸಮಸ್ಯೆ ಕಾರಣವಾಗ್ತಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಸ್ನೇಹಿತರೆ, ಈ ರೀತಿ ಆಗಾಗ ವರದಿಗಳು ಬರೋದು ಸಹಜ, ಅಷ್ಟು ಮಹತ್ವ ಇರೋದಿಲ್ಲ ರೂಮರ್ಸ್ಗೆ. ಆದರೆ ಈ ಸಲ ದೇಶದ ಪ್ರತಿಷ್ಠಿತ ಪತ್ರಿಕೆಯಾಗಿರೋ ಇಂಡಿಯನ್ ಎಕ್ಸ್ಪ್ರೆಸ್ ಖಚಿತ ಸೋರ್ಸಸ್ ಆಧಾರದ ಮೇಲೆ ರಿಪೋರ್ಟ್ ಮಾಡ್ತಿದ್ದೀವಿ ಅಂತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಮಾಡಿದೆ. ಹಾಗಾಗಿ ಈ ರಿಪೋರ್ಟ್ಗೆ ಸೀರಿಯಸ್ನೆಸ್ ಬಂದಿದೆ. ಜೊತೆಗೆ ಅಶ್ವಿನ್ ಅವರು ಸರಣಿ ಮಧ್ಯೆ ದಿಢೀರ್ ನಿವೃತ್ತಿ ಹೇಳಿದ್ದು ಕೂಡ ಈ ವರದಿಗಳಿಗೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ. ಯಾಕಂದರೆ ಯಾರೇ ಆಟಗಾರ ಆಗಲಿ ಗೌರವಯುತ ನಿವೃತ್ತಿ ಹೊಂದಬೇಕು ಅಂತ ಬಯಸ್ತಾರೆ. ಅಂಥದ್ರಲ್ಲಿ ಅಶ್ವಿನ್ ಟಾಪ್ ಫಾರ್ಮ್ನಲ್ಲಿದ್ದವರು ಸಡನ್ ಆಗಿ ಸೀರೀಸ್ ನಡುವೆ ರಿಟೈರ್ ಹೇಳಿ ಹೋಗ್ತಾರೆ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅಲ್ಲದೆ ಅಶ್ವಿನ್ರ ತಂದೆ ರವಿಚಂದ್ರನ್ ಅವರು ಕೂಡ ಅಶ್ವಿನ್ ರಿಟೈರ್ ಹೇಳಿದಾಗ ನನ್ನ ಮಗ ಹ್ಯೂಮಿಲಿಯೇಷನ್ ಅಂದರೆ ಅಪಮಾನದಿಂದ ನಿವೃತ್ತಿ ಹೇಳಿದ್ರು ಅಂತ ಹೇಳಿಕೆಯನ್ನು ಕೊಟ್ಟರು. ಆದರೆ ಅಶ್ವಿನ್ ಆಮೇಲೆ ಅದನ್ನು ಇಲ್ಲ ಹಾಗೇನಿಲ್ಲ ಅಂತ ಹೇಳಿ ಅದನ್ನು ಮ್ಯಾನೇಜ್ ಮಾಡೋ ಪ್ರಯತ್ನ ಮಾಡಿದ್ರು. ಬಟ್ ಖುದ್ದು ಅಪ್ಪ ಆ ರೀತಿ ಹೇಳಿದ್ರು ಅಶ್ವಿನ್ದು. ಜೊತೆಗೆ ಇರ್ಫಾನ್ ಪಠಾಣ್ ಕೂಡ ಡ್ರೆಸ್ಸಿಂಗ್ ರೂಮ್ನ ಈ ರೀತಿ ಚರ್ಚೆಗಳು ಲೀಕ್ ಆಗಬಾರ್ದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಮಥಿಂಗ್ ಈಸ್ ರಾಂಗ್ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜೊತೆಗೆ ರಾಜಕೀಯ ಆಗಿರಲಿ, ಸ್ಪೋರ್ಟ್ ಆಗಿರಲಿ, ಗಂಭೀರ್ ಅವರು ಹೇಳಿರೋ ಥರನೇ ಗೆದ್ದಾಗೆಲ್ಲ ಚೆನ್ನಾಗಿ ನಡೀತಿರುತ್ತೆ. ಏನೇ ಸಮಸ್ಯೆ ಇದ್ರೂ ದೊಡ್ಡದಾಗಿ ಕಾಣಿಸ್ಕೊಳ್ಳಲ್ಲ, ಎಲ್ಲ ಗೆಲುವಿನ ಸಂಭ್ರಮಾಚರಣೆಯಲ್ಲಿರ್ತಾರೆ. ಆದರೆ ಸೋತಾಗ ನೀನು ಕಾರಣ ಎಲ್ಲವೂ ಶುರುವಾಗುತ್ತೆ. ಈಗ ಭಾರತ ಟೀಮ್ನಲ್ಲಿ ಅದೇ ಆಗ್ತಾ ಇದೆ.